ಅರ್ಜುನ ಅಪ್ರತಿಮ ಬಲದ ಗಜರಾಜ, ಕಾಡಿನ ರಾಜನ ಉಗಮ. ಕರ್ನಾಟಕದ ಇತಿಹಾಸದಲ್ಲಿ ಯುದ್ಧ ವೀರರಿದ್ದಾರೆ, ಕವಿಗಳಿದ್ದಾರೆ, ರಾಜರಿದ್ದಾರೆ. ಆದರೆ ಇಡೀ ನಾಡಿನ ಗೌರವವನ್ನು ತನ್ನ ಬೆನ್ನ ಮೇಲೆ ಹೊತ್ತು ಲಕ್ಷಾಂತರ ಜನರ ಆರಾಧ್ಯ ದೈವವಾಗಿ ಮೆರೆದ ಒಬ್ಬ ಮೌನವೀರನಿದ್ದಾನೆ. ಸುಮಾರು 5800 kg ತೂಕ, 9 ಅಡಿಗಳಿಗಿಂತಲೂ ಎತ್ತರದ ಕಾಯ ಮತ್ತು ಬೆಟ್ಟವನ್ನೇ ನಡುಗಿಸುವಂತಹ ಬಲ. ಅಂಬಾರಿ ಹೊರುವಾಗ ರಾಜಕುಮಾರನಂತೆ ಶಾಂತವಾಗಿ ನಡೆಯುತ್ತಿದ್ದ ಈತ ಕಾಡಿನಲ್ಲಿ ಕಾಲಿಟ್ಟರೆ ಸಾಕು, ಸಾಕ್ಷಾತ್ ಯಮನಂತೆ ಗುಡುಗುತ್ತಿದ್ದ. ಇವನು ಬೇರೆ ಯಾರೂ ಅಲ್ಲ, ನಮ್ಮ ಕರ್ನಾಟಕದ ಹೆಮ್ಮೆ, ಅವನೇ ನಮ್ಮ ಅರ್ಜುನ. ಸ್ನೇಹಿತರೆ, ಅರ್ಜುನ ಕೇವಲ ಆನೆಯಾಗಿರಲಿಲ್ಲ, ಅವನು ದಕ್ಷಿಣ ಕರ್ನಾಟಕದ ಅರಣ್ಯಗಳ ಅಲಿಖಿತ ಚಕ್ರವರ್ತಿಯಾಗಿದ್ದ. ಕಾಡಿನ ಒಂಟಿ ಸಲಗನಾಗಿದ್ದವನು ಮೈಸೂರಿನ ದಸರಾ ಮಹೋತ್ಸವದಲ್ಲಿ 9 ಬಾರಿ ಅಂಬಾರಿ ಹೊತ್ತಿದ್ದ. ಈ ಅರ್ಜುನನ ಬಗ್ಗೆ ತಿಳಿದುಕೊಳ್ಳುವುದೇ ಒಂದು ಸಂಭ್ರಮ. ಅದಕ್ಕಾಗಿಯೇ ಅರ್ಜುನನ ಜೀವನದ ಈ ರೋಚಕ ಹಾದಿಯನ್ನೇ ನಾವು ವಿಶೇಷ ಸಂಚಿಕೆಗಳಲ್ಲಿ ನಿಮ್ಮ ಮುಂದೆ ತರುತ್ತಿದ್ದೇವೆ. ಅರ್ಜುನ ಕಾಡಿನಿಂದ ನಾಡಿಗೆ ಬಂದಿದ್ದು ಹೇಗೆ, ಮೈಸೂರು ದಸರಾದ ದಂತಕಥೆಯಾಗಿದ್ದು ಹೇಗೆ, ಅವನ ಜೀವನದ ಕೊನೆ ಕ್ಷಣಗಳು ಹೇಗಿದ್ದವು, ಅರ್ಜುನ ಯಾಕಿಷ್ಟು ಪ್ರಸಿದ್ಧಿ, ಎಲ್ಲವನ್ನು ಈ ಸರಣಿಯಲ್ಲಿ ನೋಡ್ತಾ ಹೋಗೋಣ. ಇದು ಮೊದಲ ಎಪಿಸೋಡ್, ಅರ್ಜುನನ ಉಗಮ ಮತ್ತು ಅವನ ಶಕ್ತಿಯ ಪರಿಚಯ. ಹಾಯ್ ಫ್ರೆಂಡ್ಸ್, ನಿಮಗೆಲ್ಲ ಪಲ್ಲವಿ ಪಯಣ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈಗಾಗಲೇ ನಾವು ರೌಡಿ ರಂಗ ಆನೆಯ ಜೀವನ ಸರಣಿಯನ್ನು ನೋಡಿದ್ದೇವೆ. ರಂಗ ಯಾರು, ಅವನು ರೌಡಿಯಾಗಿದ್ದು ಏಕೆ, ಕಾಡಿನಲ್ಲಿ ತನ್ನ ಗುಂಪಿನೊಂದಿಗೆ ಮೆರೆಯುತ್ತಿದ್ದ ಇವನನ್ನು ಸೆರೆ ಹಿಡಿಯೋಕೆ ಕಾರಣವೇನು, ಇವನಿಗಾಗಿ ಜನರು ಏಕೆ ಹೋರಾಟ ಮಾಡಿದರು, ಇವನು ರೌಡಿ ರಂಗನಿಂದ ಸೌಮ್ಯ ರಂಗನಾದ ಹಾದಿ, ರಂಗನ ಅಂತ್ಯ ಎಲ್ಲವನ್ನು ವಿವರವಾಗಿ 6 ಎಪಿಸೋಡ್ಗಳಲ್ಲಿ ವಿಡಿಯೋ ಮಾಡಿದ್ದೇವೆ. ನೀವೇನಾದರೂ ರಂಗನ ರೋಚಕ ಕಥೆಯನ್ನು ಮಿಸ್ ಮಾಡಿಕೊಂಡಿದ್ರೆ ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇರುತ್ತದೆ, ಅದನ್ನು ನೀವು ನೋಡಬಹುದು. ಹಾಗೆ ನಾವು ರಂಗನ ಸ್ನೇಹಿತ ಸೌಮ್ಯ ಸ್ವಭಾವನಾದ ಸಿದ್ಧನ ಜೀವನದ ಬಗ್ಗೆಯೂ ವಿಡಿಯೋ ಮಾಡಿದ್ದೇವೆ. ಇದೀಗ ಈ ಹೊಸ ಸರಣಿಯನ್ನು ವೀರನಾದ ಅರ್ಜುನನಿಗೆ ಮೀಸಲಿಟ್ಟಿದ್ದೇವೆ. ಅರ್ಜುನನ ಜೀವನವು ರೋಚಕವಾಗಿದೆ. ತಾಯಿ ಚಾಮುಂಡೇಶ್ವರಿಯನ್ನು ಹೊರುವ ಭಾಗ್ಯವನ್ನು ಪಡೆದಿದ್ದ ಅರ್ಜುನನ ಕತೆ ಪ್ರತಿಯೊಬ್ಬರಿಗೂ ಗೊತ್ತಾಗಬೇಕು ಅನ್ನೋದು ಈ ಸರಣಿಯ ಆಶಯ. ಅರ್ಜುನನ ಜೀವನ ಸರಣಿಯನ್ನು ಶುರು ಮಾಡುವ ಮೊದಲು ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಕಾಕನಕೋಟೆಯ ಕಾಡಿನ ಒಡೆಯ ವೀರ ಅರ್ಜುನನ ಜನನ. ಸ್ನೇಹಿತರೆ, ಏಷ್ಯನ್ ಆನೆಯಾಗಿದ್ದ ಅರ್ಜುನ ವಿಕಿಪೀಡಿಯಾದ ಪ್ರಕಾರ ಹುಟ್ಟಿದ್ದು 1959ರಲ್ಲಿ. ಆದರೆ ಕೆಲವೊಂದು ಆರ್ಟಿಕಲ್ಗಳಲ್ಲಿ ಅರ್ಜುನನ ಜನನ 1960ರಲ್ಲಿ ಅಂತ ಉಲ್ಲೇಖಿಸಲಾಗಿದೆ. ಇನ್ನು ಇವನ ದೇಹ ಗಾತ್ರಕ್ಕೆ ಬಂದರೆ ಇವನ ಎತ್ತರ 2.95 ಮೀಟರ್ ಅಥವಾ 9 ಅಡಿ 8 ಇಂಚು. ಇವನ ದೇಹ ಉದ್ದ 3.75 ಮೀಟರ್ ಹಾಗೂ ಇವನ ತೂಕ 5500 kgಯಿಂದ 5870 kg. ಇವನಿಗೆ ಮಹಾಭಾರತದ ಪರಾಕ್ರಮಿ ವೀರ ಅರ್ಜುನ ಹೆಸರನ್ನು ಇಡಲಾಗಿದೆ. ಸ್ನೇಹಿತರೆ, 1960ರ ಸಮಯದಲ್ಲಿ ಕೊಡಗಿನ HD ಕೋಟೆ ತಾಲೂಕಿನ ಕಾಕನಕೋಟೆ ಅರಣ್ಯವು ಅಕ್ಷರಶಃ ಆನೆಗಳ ತವರಾಗಿತ್ತು. ಅಂದು ಇಂದಿನಂತೆ JCBಗಳಿರಲಿಲ್ಲ ಅಥವಾ ಟ್ರ್ಯಾಕ್ಟರ್ಗಳಿರಲಿಲ್ಲ. ಕಾಡಿನ ಒಳಗೆ ಮನುಷ್ಯನ ಪ್ರವೇಶ ಬಹಳ ಕಡಿಮೆ ಇತ್ತು. ಅಂತಹ ದಟ್ಟ ಕಾಡಿನಲ್ಲಿ ಈ ವೀರ ಜನಿಸಿದ್ದ. ಅಂದು ಅರ್ಜುನ ಒಬ್ಬ ಒಂಟಿ ಸಲಗ. ಕಾಡಿನ ಇತರ ಆನೆಗಳಿಗೆ ಇವನ ಹೆಸರೇ ಭಯವಾಗಿತ್ತು. ತನ್ನ ದೈತ್ಯ ದೇಹದ ಮತ್ತು ಚೂಪಾದ ದಂತಗಳಿಂದ ಇಡೀ ಪ್ರದೇಶವನ್ನು ಕಾಪಾಡುತ್ತಿದ್ದ ಅರ್ಜುನ. ಅದೇ ಸಮಯದಲ್ಲಿ ಮೈಸೂರು ಪ್ರಾಂತ್ಯದಲ್ಲಿ ಕೆಡ್ಡ ಕಾರ್ಯಾಚರಣೆ ಅನ್ನೋ ಐತಿಹಾಸಿಕ ಪದ್ಧತಿ ಚಾಲ್ತಿಯಲ್ಲಿತ್ತು.
ಕಾಡಾನೆಗಳನ್ನು ಹಿಡಿದು ಸಾಕಾನೆಗಳನ್ನಾಗಿ ಮಾಡುವ ಆ ಭೀಕರ ಕಾರ್ಯಾಚರಣೆ ಅರ್ಜುನ ಸಿಕ್ಕಿಬಿದ್ದ ದಿನ ಅವನ ಬದುಕೆ ಬದಲಾಗಿ ಹೋಯಿತು. ಕೆಡ್ಡ ಮತ್ತು ಅರ್ಜುನನ ಸೆರೆ. ಸ್ನೇಹಿತರೆ, ಕಾಡಾನೆಗಳನ್ನು ಸೆರೆ ಹಿಡಿಯುವ ಕೆಡ್ಡ ಕಾರ್ಯಾಚರಣೆ ಮೈಸೂರಿನಲ್ಲಿ 1872-73ರಲ್ಲಿ ಬ್ರಿಟಿಷ್ ಅಧಿಕಾರಿ ಜೆ.ಸಿ. ಸ್ಯಾಂಡರ್ಸನ್ ಅವರೊಂದಿಗೆ ಶುರುವಾಗಿತ್ತು. ಕಾಕನಕೋಟೆಯಂತಹ ಗೊಂಡಾರಣ್ಯದಲ್ಲಿ ಆಗಿನ ಕಾಲದಲ್ಲಿ ಕಾಡಾನೆಗಳನ್ನು ಸೆರೆ ಹಿಡಿಯುವ ಕೆಡ್ಡ ಕಾರ್ಯಕ್ರಮ ನಡೆಯುತ್ತಿತ್ತು. ಈ ಕಾರ್ಯಕ್ರಮದಲ್ಲಿ ಮೈಸೂರಿನ ಮಹಾರಾಜರು ಮಾತ್ರವಲ್ಲದೆ ದೇಶ ವಿದೇಶಗಳ ಅತಿಥಿಗಳು ಇರುತ್ತಿದ್ದರು. ಕಾಡಿನ ನಡುವೆಯೂ ಸಂಭ್ರಮ ಏರ್ಪಡುತ್ತಿತ್ತು. ಈ ಕೆಡ್ಡ ಕಾರ್ಯಕ್ರಮದ ಮೂಲಕ ಆನೆಗಳನ್ನು ಯಾಕೆ ಸೆರೆ ಹಿಡಿಯಲಾಗುತ್ತಿತ್ತು ಅಂದರೆ, ಮೊದಲನೆಯದಾಗಿ ಅರಮನೆ ಕಾರ್ಯಕ್ರಮ ಸೇರಿದಂತೆ ಇತರ ಚಟುವಟಿಕೆ ಬೇಕಾದ ಆನೆಗಳಿಗಾಗಿ, ಎರಡನೆಯದಾಗಿ ರೈತರು ಬೆಳೆದ ಬೆಳೆಗಳನ್ನು ನಾಶ ಮಾಡುವುದನ್ನು ತಪ್ಪಿಸಲು ಅಂತ ಹೇಳಲಾಗುತ್ತದೆ. ಸ್ನೇಹಿತರೆ, ಈ ಕೆಡ್ಡ ಕಾರ್ಯಾಚರಣೆ ಬಗ್ಗೆ ಈಗಾಗಲೇ ನಮ್ಮ ಚಾನೆಲ್ನಲ್ಲಿ ಸಂಪೂರ್ಣ ವಿಡಿಯೋವೊಂದನ್ನು ಮಾಡಲಾಗಿದೆ. ಅದರ ಲಿಂಕ್ ಈ ವಿಡಿಯೋದ ಎಂಡಿನಲ್ಲಿ ನಿಮಗೆ ಸಿಗುತ್ತದೆ, ಅದನ್ನು ನೀವು ನೋಡಬಹುದು. ಇನ್ನು ಅರ್ಜುನನ ವಿಷಯಕ್ಕೆ ಬಂದರೆ 1968ರ ಆ ಒಂದು ದಿನ ಅರಣ್ಯ ಇಲಾಖೆಯ 100 ಸಿಬ್ಬಂದಿ ಮತ್ತು ಸಾಕಾನೆಗಳು ಕಾಕನಕೋಟೆ ಕಾಡನ್ನು ಮುತ್ತಿಗೆ ಹಾಕಿದವು. ಅರ್ಜುನ ಅಂದು ಯುವ ಕಿಶೋರ್. ತನ್ನ ಶಕ್ತಿಯ ಮೇಲೆ ಅತೀವ ನಂಬಿಕೆ ಇದ್ದ ಆತ ಯಾರಿಗೂ ಬಗ್ಗದೆ ಹೋರಾಡಿದ್ದ. ಆದರೆ ಮನುಷ್ಯನ ತಂತ್ರಗಾರಿಕೆಯ ಮುಂದೆ ಆನೆಯ ಬಲ ಸೋಲಬೇಕಾಯಿತು. ಕಂದಕದೊಳಗೆ ಆನೆಗಳನ್ನು ತಳ್ಳುವ ಕೆಡ್ಡದಲ್ಲಿ ಅರ್ಜುನ ಬಂದಿಯಾದ. ಸರಪಳಿಗಳು ಅವನ ಕಾಲನ್ನು ಬಿಗಿದಾಗ ಕಾಡಿನ ಸಿಂಹನಾದ ಮಾಡಿದ್ದ ಆ ಸಲಗ ಮೊದಲ ಬಾರಿಗೆ ಅಸಹಾಯಕನಾದ. ಆದರೆ ಅವನ ಕಣ್ಣುಗಳಲ್ಲಿ ಆ ಗತ್ತು ಮಾತ್ರ ಮಾಸಿರಲಿಲ್ಲ. ಅಂದು ಸೆರೆಯಾದ ಅರ್ಜುನನನ್ನು ಬನ್ನರ್ಘಟ್ಟ ಅಥವಾ ನಾಗರಹೊಳೆ ಶಿಬಿರಕ್ಕೆ ಕೊಂಡೊಯ್ಯುವಾಗ ಅರಣ್ಯ ಅಧಿಕಾರಿಗಳಿಗೂ ತಿಳಿದಿರಲಿಲ್ಲ ಇವನು ಮುಂದೊಂದು ದಿನ ಮೈಸೂರು ಮಹಾರಾಜರ ಚಿನ್ನದ ಅಂಬಾರಿಯನ್ನು ಹೊರುತ್ತಾನೆ ಅಂತ. ಸ್ನೇಹಿತರೆ, ಅರ್ಜುನನನ್ನು ಇತರ ಆನೆಗಳಿಗಿಂತ ಭಿನ್ನವಾಗಿಸುವುದು ಅವನ ದೈಹಿಕ ಲಕ್ಷಣಗಳು. ಗಜರಾಜ ಅರ್ಜುನನ ದೈಹಿಕ ರೂಪ ಮತ್ತು ಅವನು ನಡೆಯುತ್ತಿದ್ದ ಶೈಲಿ ಸಾಕ್ಷಾತ್ ಕಾಡಿನ ಅಧಿಪತಿಯ ರಾಜಗಾಂಭೀರ್ಯವನ್ನು ನೆನಪಿಸುತ್ತಿತ್ತು. ಸುಮಾರು 5800 kg ತೂಕವಿದ್ದ ಆ ದೈತ್ಯ ಸಲಗ ತನ್ನ ಎತ್ತರ ಮತ್ತು ಅಗಲವಾದ ಕಾಯದಿಂದಲೇ ಎಲ್ಲರ ಗಮನ ಸೆಳೆದಿದ್ದ. ಅವನ ಸೊಂಡಿಲು ನೆಲಕ್ಕೆ ತಾಕುವಷ್ಟು ಉದ್ದವಾಗಿದ್ದು ಅದು ಅವನ ಶ್ರೇಷ್ಠತೆಯ ಕುರಿತು ಆನೆಗಳ ಲೋಕದಲ್ಲಿ ದೊಡ್ಡ ಮಾನ್ಯತೆ ನೀಡಿತು. ಅವನ ನಡಿಗೆಯಲ್ಲಿ ಒಂದು ರೀತಿಯ ಲಯವಿತ್ತು. ಅರ್ಜುನನ ನಡಿಗೆಯ ಬಗ್ಗೆ ಹೇಳುವುದಾದರೆ ಅದು ಕೇವಲ ನಡಿಗೆಯಾಗಿರಲಿಲ್ಲ, ಅದು ಒಂದು ರೀತಿಯ ರಾಯಲ್ ಪೆರೇಡ್. ಮೈಸೂರು ದಸರಾದಲ್ಲಿ 750 kg ತೂಕದ ಚಿನ್ನದ ಅಂಬಾರಿಯನ್ನು ಹೊತ್ತು ಸಾಕ್ಷಾತ್ ಚಾಮುಂಡೇಶ್ವರಿ ತಾಯಿಯನ್ನು ಹೊರುತ್ತಿರುವಾಗ ಅರ್ಜುನ ತೋರುತ್ತಿದ್ದ ಸಂಯಮ ಅದ್ಭುತ. ಲಕ್ಷಾಂತರ ಜನರ ಸದ್ದುಗದ್ದಲ, ಬ್ಯಾಂಡ್ ಸೆಟ್ ಹಾಗೂ ಪಟಾಕಿ ಅಬ್ಬರದ ನಡುವೆಯೂ ಆತ ಕಿಂಚಿತ್ತೂ ಅಳುಕದೆ ಅತ್ಯಂತ ತಾಳ್ಮೆಯಿಂದ ಪ್ರತಿ ಹೆಜ್ಜೆಯನ್ನು ಅಳೆದು ತೂಗಿ ಇಡುತ್ತಿದ್ದ. ಅವನ ನಡಿಗೆಯಲ್ಲಿ ಒಂದು ರೀತಿ ಲಯಬದ್ಧತೆ ಇತ್ತು. ಅದು ಆನೆಗಳಿಗೆ ಮಾತ್ರವೇ ಸೀಮಿತವಾದ ಗಜಗಮನ. ಮದಗಜದಂತೆ ಗತ್ತಿನಿಂದ ನಡೆಯುತ್ತಿದ್ದರೂ ಅವನ ಪ್ರತಿ ನಡಿಗೆಯಲ್ಲೂ ಒಬ್ಬ ಶಾಂತ ವೀರನ ವಿನಯತೆ ಎದ್ದು ಕಾಡುತ್ತಿತ್ತು. ಇಂದಿಗೂ ಅರ್ಜುನನ ಆ ರಾಜಪಥದ ನಡಿಗೆಯನ್ನು ನೆನೆಸಿಕೊಂಡರೆ ಮೈಸೂರಿನ ಜನರ ಮೈ ರೋಮಾಂಚನಗೊಳಿಸುತ್ತದೆ. ಆದರೆ ಅವನ ನಿಜವಾದ ಶಕ್ತಿ ಇರುವುದು ಅವನ ಮೆದುಳಿನಲ್ಲಿ. ಮಾವುತರು ಹೇಳುವಂತೆ ಅರ್ಜುನ ಅತ್ಯಂತ ಬುದ್ಧಿವಂತ. ಒಮ್ಮೆ ಹೇಳಿಕೊಟ್ಟ ಕೆಲಸವನ್ನು ಅವನು ಎಂದಿಗೂ ಮರೆಯುತ್ತಿರಲಿಲ್ಲ. ಅವನು ಒಮ್ಮೆ ಗೀಳಿಟ್ಟರೆ ಸುತ್ತಮುತ್ತಲು 5 ಕಿಲೋಮೀಟರ್ವರೆಗೂ ಕಾಡು ಮೌನವಾಗುತ್ತಿತ್ತು.
ಆದರೆ ಅವನ ಶಕ್ತಿಯ ಜೊತೆಗೆ ಅವನಿಗೆ ವಿಪರೀತ ಸಿಟ್ಟು ಕೂಡ ಇತ್ತು. ಇದೇ ಕಾರಣಕ್ಕೆ ಅವನನ್ನು ಆರಂಭದ ದಿನಗಳಲ್ಲಿ ಸಾಕಾನೆಗಳ ಶಿಬಿರದಲ್ಲಿ ಒಂದು ಹೆಚ್ಚಿನ ಕಣ್ಣಿಟ್ಟು ನೋಡಿಕೊಳ್ಳಲಾಗುತ್ತಿತ್ತು. ಶಿಬಿರದ ಜೀವನ ಮತ್ತು ಮಾವುತನ ಸ್ನೇಹ. ಕಾಡಿನ ರಾಜನಾಗಿದ್ದ ಅರ್ಜುನ ಕೆಡ್ಡ ಕಾರ್ಯಾಚರಣೆಯ ಮೂಲಕ ಸೆರೆಯಾದ ಬಳಿಕ ಮನುಷ್ಯನ ಮಾತನ್ನು ಕೇಳುವ ಕುಮ್ಕಿ ಆನೆಯಾಗುವುದು ಅಷ್ಟೊಂದು ಸುಲಭವಾಗಿರಲಿಲ್ಲ. ಇಲ್ಲಿ ಅವನ ಜೊತೆಯಾಗಿರುವವರು ಅವನ ಮಾವುತರು. ಆನೆಯ ಭಾಷೆ ಮತ್ತು ಮನುಷ್ಯನ ಪ್ರೀತಿ ಒಂದಾದಾಗ ಆನೆ ಪಳಗಲು ಶುರು ಮಾಡಿದ. ಅವನಿಗೆ ರಾಗಿ ಮುದ್ದೆ, ಬೆಲ್ಲ ಮತ್ತು ಕಬ್ಬು ಅಂದರೆ ಪಂಚಪ್ರಾಣ. ದಿನಗಳು ಕಳೆದಂತೆ ಅರ್ಜುನ ಕೇವಲ ಕೆಲಸ ಮಾಡುವ ಆನೆಯಾಗಿರಲಿಲ್ಲ, ಅವನು ಅರಣ್ಯ ಇಲಾಖೆಯ ಅತಿದೊಡ್ಡ ಆಸ್ತಿಯಾದನು. ಕಾಡಾನೆಗಳನ್ನು ಸೆರೆ ಹಿಡಿಯುವ ಕಾರ್ಯಾಚರಣೆಯಲ್ಲಿ ಅರ್ಜುನ ತೋರುತ್ತಿದ್ದ ಸಾಹಸಗಳು ಅಧಿಕಾರಿಗಳ ಗಮನ ಸೆಳೆದವು. ಅವನ ಈ ಶಿಸ್ತು ಮತ್ತು ಧೈರ್ಯವೇ ಅವನನ್ನು ಮೈಸೂರು ದಸರಾ ಅನ್ನೋ ಮಹಾನ್ ವೇದಿಕೆಯತ್ತ ಕೊಂಡೊಯ್ಯಿತು. ಸ್ನೇಹಿತರೆ, ಅರ್ಜುನನ ಬಗ್ಗೆ ಹೇಳ್ತಾ ಹೋದರೆ ಹಾಗೆ ಹೇಳ್ತಾನೇ ಇರಬೇಕು. ಮೊದಲೇ ಹೇಳಿದ ಹಾಗೆ ಇದು ಸರಣಿ ಸಂಚಿಕೆ. ಅರ್ಜುನನ ಬಗ್ಗೆ ಹೇಳೋಕೆ ಹಲವಾರು ವಿಷಯಗಳಿವೆ. ಎಲ್ಲವನ್ನು ವಿವರವಾಗಿ ಒಂದೊಂದು ಸಂಚಿಕೆಯಲ್ಲಿ ತಿಳಿಸಿಕೊಡುತ್ತಾ ಹೋಗ್ತೀವಿ. ಒಬ್ಬ ಒಂಟಿ ಸಲಗನಿಂದ ಅರಣ್ಯ ಇಲಾಖೆಯ ಬ್ರಹ್ಮಾಸ್ತ್ರನಾಗಿ ಬೆಳೆದ ಅರ್ಜುನನ ಪಯಣದ ಮೊದಲ ಹಂತವಿದು. ಇದು ಕೇವಲ ಅರ್ಜುನನ ಪರಿಚಯ. ಆದರೆ ಅರ್ಜುನನಿಗೆ ಅಂಬಾರಿ ಹೊರುವ ಅವಕಾಶ ಅಷ್ಟು ಸುಲಭವಾಗಿ ಸಿಗಲಿಲ್ಲ. ಅದರ ಹಿಂದೆ ಒಂದು ಕರಾಳ ಘಟನೆ ಇದೆ, ಒಂದು ದೊಡ್ಡ ಅಪಘಾತವಿದೆ ಮತ್ತು ದಶಕಗಳ ಕಾಲ ಕಾದು ನೋಡಬೇಕಾದ ತಾಳ್ಮೆ ಇದೆ. ಮುಂದಿನ ಸಂಚಿಕೆಯಲ್ಲಿ ಅರ್ಜುನನ ಜೀವನವನ್ನೇ ಬದಲಾಯಿಸಿದ ಆ ಚಾತುರ್ಯವೇನು, ಮೈಸೂರು ದಸರಾ ಅಂಬಾರಿಯ ನಾಯಕನಾಗಲು ಅರ್ಜುನ ಎಷ್ಟು ಹೋರಾಟ ನಡೆಸಿದ, ದ್ರೋಣ ಮತ್ತು ಅರ್ಜುನನ ನಡುವಿನ ಬಾಂಧವ್ಯ ಹೇಗಿತ್ತು ಅನ್ನೋದನ್ನು ನೋಡೋಣ. ಮುಂದಿನ ಎಪಿಸೋಡ್ಗಾಗಿ ಕಾಯ್ತಾ ಇರಿ. ಧನ್ಯವಾದಗಳು.